ನಮ್ಮ ವಿವೇಕವನ್ನು ಕಳ್ಕೊಂಡ್ರೆ ನಮ್ಮ ವಿನಾಶಕ್ಕೆ ಅದು ದಾರಿ ಮಾಡಿಕೊಡ್ತದೆ. ಸಾಮಾನ್ಯ ಎಲ್ಲರೂ ಕೂಡ ಭಾವಿಸುವುದುಂಟು, ಮಕ್ಕಳಿಗೆ ಬೇಕಾದದನ್ನು ಎಲ್ಲವನ್ನು ಕೂಡ ನಾನು ಮಾಡಿ ಹಾಕಬೇಕು. ಯಾಕೆ? ಮಕ್ಕಳು ನನ್ನ ಅತ್ಯಂತ ಪ್ರೀತಿ ಪಾತ್ರರು. ನಾಡಿದ್ದು ಅಯ್ಯೋ ನನ್ನ ಅಪ್ಪ ನನ್ನ ಅಮ್ಮ ನನಗೆ ಅದನ್ನು ಕೊಡ್ಲಿಲ್ಲ ಇದನ್ನು ಕೊಡ್ಲಿಲ್ಲ ಅಂತ ಅಂದುಕೊಳ್ಳಬಾರದು ಅಂತ. ಕೆಲವರು ಮಕ್ಕಳು 2ನೇ ಕ್ಲಾಸು 3ನೇ ಕ್ಲಾಸ್ ಹೋದ್ರೂ ಕೂಡ ಕೈ ತುತ್ತು ಕೊಡೋದನ್ನು ನಿಲ್ಲಿಸುವುದಿಲ್ಲ. ಮಕ್ಕಳು ದೊಡ್ಡವರಾದ್ರೂ ಕೂಡ ಬೆಳಗಾತವರಿದ್ದು ಶಾಲೆಗೆ ಹೋಗ್ಬೇಕಿದ್ರೆ ತಾವೇ ಅವರ ಸೇವೆ ಮಾಡಬೇಕು. ಅವರಿಗೆ ಕಾಲಿಗೆ ಹಾಕೋದನ್ನು ಹಾಕಬೇಕು, ಬೆನ್ನಿಗೆ ಹಾಕೋದನ್ನು ತಾವೇ ಹಾಕಬೇಕು. ಅಲ್ಲ, ಮಕ್ಕಳಿಗೆ ಶಕ್ತಿ ಇಲ್ವ ಅಂದ್ರೆ ಮಕ್ಕಳಿಗೆ ಸಾಮರ್ಥ್ಯ ಉಂಟು, ಆದ್ರೂ ಕೂಡ ಅಯ್ಯೋ ಮಗು ಅದು ಮಾಡುದು ಬೇಡ ನಾನೇ ಮಾಡ್ತೇನೆ ಅಂತ ದೊಡ್ಡವರು ಹೋಗಿ ಸೇವೆ ಮಾಡ್ತಾರೆ. ಹೀಗೆ ಮಕ್ಕಳಿಗೆ ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳಿಕ್ಕೆ ಎಂದಿಗೂ ಕೂಡ ಅವಕಾಶವನ್ನೇ ಕೊಡುವುದಿಲ್ಲ. ಮಗು ಬೆಳಿತಾನೆ ಹೇಗೆ? ಸ್ವಾವಲಂಬಿ ಆಗದೆ ಬದುಕ್ತಾನೆ. ಸ್ವಾವಲಂಬಿ ಆಗದೆ ಬದುಕಿದ್ರೆ ನಾಳೆ ಯಾರಾದ್ರೂ ಒಬ್ರು ದೂರ ಆದ್ರೂ ಒಂದಾದ್ರೂ ಕೂಡ ಬಹಳ ಸಂಕಟವನ್ನು ಪಡ್ತಾನೆ. ಹೀಗೆ ಅತಿಯಾದ ಪ್ರೀತಿ ಎಂಬುದು ಯಾವತ್ತೂ ಕೂಡ ವಿನಾಶಕ್ಕೆ ಕಾರಣ. ಆದ್ರಿಂದ ಏವಂ ಕುಟುಂಬಿ ಅಶಾಂತಾತ್ಮ ದ್ವಂದ್ವಾರಾಮ ಪತತ್ರಿವತ್ ಪುಷ್ಣನ್ ಕುಟುಂಬಂ ಕೃಪಣಃ ಸಾನುಬಂಧೋ ವಸೀದತಿ. ಆದ್ರಿಂದ ಕುಟುಂಬಿಯಾದವ, ಸಂಸಾರಿಯಾದವ ತನ್ನ ಮಡದಿ ಮಕ್ಕಳ ಜೊತೆಗೆ ಬದುಕುವಾಗ ಅತಿಯಾದ ಸ್ನೇಹವನ್ನು ಇಟ್ಕೊಂಡ್ರೆ ದ್ವಂದ್ವಾರಾಮ, ಕೇವಲ ಸುಖ ದುಃಖಗಳಲ್ಲೇ ತಾನು ತೊಡಗಿಕೊಂಡಿರುವುದು. ಹೀಗಿದ್ರೆ ಆತ ಪತತ್ರಿವತ್, ಹಕ್ಕಿಗಳಂತೆ ಪರಸ್ಪರ ಒಬ್ಬರಿಗೊಬ್ಬರು ತಮ್ಮನ್ನು ಅರ್ಪಿಸಿಕೊಂಡು ತಮ್ಮ ಜೀವನವನ್ನು ಪೂರ್ತಿ ಭಗವತ್ ಚಿಂತನೆ ಇಲ್ಲದೆ ಕೇವಲ ಸುಖ ದುಃಖಗಳಲ್ಲೇ ಕಳೀಬೇಕಾಗ್ತದೆ. ಕೇವಲ ಪರಸ್ಪರರ ಸುಖ ದುಃಖಗಳ ಬಗ್ಗೆ ಹೆಚ್ಚು ಚಿಂತನೆ ಮಾಡದೆ ಭಗವತ್ ಚಿಂತನೆಯನ್ನು ಮಾಡಬೇಕು. ಅದರಿಂದ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಈ ಕಪೋತದಿಂದ ಕಲಿತೆ ಅಂತ ಅವಧೂತ ಬ್ರಾಹ್ಮಣ ಹೇಳ್ತಾನೆ. ಯದುರಾಜ ಹೇಳಿದ್ದ, ಜನರೆಲ್ಲ ಅವರ ಆಯುಷ್ಯವನ್ನು ಸಂಪತ್ತನ್ನು ಎಲ್ಲವನ್ನು ಕೂಡ ಧರ್ಮಾರ್ಥ ಕಾಮಗಳಿಗಾಗಿ ಉಪಯೋಗ ಮಾಡ್ತಾರೆ. ನೀನು ನೋಡಿದ್ರೆ ಸುಮ್ಮನೆ ಕೂತಿದ್ದಿ, ಸ್ವರ್ಗಕ್ಕಾಗಿಯೋ ಏನಾದ್ರೂ ನೀನು ಕೆಲಸ ಮಾಡಿದ್ದೀಯಾ? ಸ್ವರ್ಗಕ್ಕೋಸ್ಕರ ಪುಣ್ಯ ಸಂಪಾದನೆ ಮಾಡಿದ್ದೀಯಾ ಅಂತ ಯದುರಾಜ ಕೇಳಿದ್ದ. ಅದಕ್ಕೆ ಈಗ ಉತ್ತರ ಕೊಡ್ತಾನೆ ಅವಧೂತ ಬ್ರಾಹ್ಮಣ. ಸುಖಂ ಐಂದ್ರಿಕಂ ರಾಜನ್ ಸ್ವರ್ಗೇ ನರಕ ಏವಚ ದೇಹಿನಾಂ ಯದ್ಯತಾ ದುಃಖಂ ತಸ್ಮಾನ್ ನೇಚೇತ ತದ್ಬುಧ. ಮನುಷ್ಯ ಸುಖವನ್ನು ನಿರೀಕ್ಷೆ ಮಾಡಲೇಬಾರದು. ಯಾಕೆ? ಸುಖ ಎಂಬುದು ಸ್ವರ್ಗದಲ್ಲಿ ಇದೆ, ಆದರೆ ದುಃಖ ಸ್ವರ್ಗದಲ್ಲೂ ಹೋದ್ರೂ ಕೂಡ ಅವನನ್ನು ಬಿಡುವುದಿಲ್ಲ. ನಾನಾ ರೀತಿಯಾದಂತಹ ಭಕ್ಷ್ಯಭೋಜ್ಯಗಳನ್ನು ಉಂಡು ಸುಖ ಪಡಬಹುದು, ಲಲನೆಯ ಜೊತೆ ರಮಿಸಬಹುದು, ಆದರೆ ಅದರ ಬೆನ್ನಿಗೆ ದುಃಖ ಇರ್ತದೆ. ಯಾವುದು? ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ನನ್ನ ಪುಣ್ಯ ಖಾಲಿ ಆಗ್ತಾ ಉಂಟು, ಖಾಲಿ ಆದಾಗ ಮತ್ತೆ ನಾನು ಭೂಮಿಗೆ ಹೋಗಲೇಬೇಕು. ಯಾವತ್ತೂ ಕೂಡ ಕಷ್ಟದಲ್ಲಿದ್ದವರು ಸುಖವನ್ನು ಅನುಭವಿಸುವಾಗ ಹೆಚ್ಚು ಅದರಿಂದ ಸುಖವೇ ಆಗ್ತದೆ. ನಿರಂತರ ಕಷ್ಟವನ್ನೇ ಅನುಭವಿಸಿದ್ರು ಕೂಡ ಅವನಿಗೆ ಅದು ಹೆಚ್ಚು ಕಷ್ಟ ಅಂತ ಅನಿಸುವುದಿಲ್ಲ. ಯಾವಾಗ ಬಹಳ ಸುಖದ ಸಂಪತ್ತಿನಲ್ಲಿ ಓಲಾಡ್ತಾ ಇದ್ದು ಒಮ್ಮೆಲೆ ದುಃಖವನ್ನು ಅನುಭವಿಸಬೇಕು, ದಾರಿದ್ರ್ಯವನ್ನು ಅನುಭವಿಸಬೇಕು ಅಂತಂದ್ರೆ ಅದು ಬಹಳ ಕಷ್ಟ ಆಗುವುದು. ನಿತ್ಯ ಜೀವನದಲ್ಲಿ ಕಷ್ಟ ಅನುಭವಿಸ್ಲಿಕ್ಕಾಗ್ತದೆ. ಅದೇ ಬಹಳ ಸುಖವನ್ನು ಅನುಭವಿಸಿ ದುಃಖವನ್ನು ಅನುಭವಿಸುವುದಂದ್ರೆ ಒಮ್ಮೆಲೆ ಕತ್ತಲೆಯ ಕೋಣೆಗೆ ಹೋದಾಗ ಹೇಗೆ ಕಷ್ಟ ಆಗ್ತದೋ ಆ ರೀತಿ ಅವನಿಗೆ ಕಷ್ಟ ಅಂತ ಅನಿಸಿದೆ. ಆದ್ರಿಂದ ಸ್ವರ್ಗಕ್ಕೆ ಹೋದರೂ ಕೂಡ ಮತ್ತೆ ಭೂಮಿಗೆ ಬರಬೇಕು, ಈ ಸುಖವನ್ನು ಬಿಡಬೇಕು ಎಂಬ ದುಃಖ ಇದ್ದೇ ಇರ್ತದೆ. ಆದ್ರಿಂದ ಈ ಲೋಕದಲ್ಲಿ ಏನು ಹೇಳಬೇಕು? ಸ್ವರ್ಗಕ್ಕೆ ಹೋದವರಿಗೆ ದುಃಖ ಇದೆಯಂತೆ. ಹಾಗಿರುವಾಗ ಈ ಭೂಮಿಯಲ್ಲಿರುವವರು ಎಷ್ಟು ಸುಖಕ್ಕೆ ಪ್ರಯತ್ನ ಪಟ್ಟರೂ ಕೂಡ ದುಃಖವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗ್ತದೋ? ನಾವು ನಮ್ಮ ಸುಖಕ್ಕೋಸ್ಕರ ಎಷ್ಟೇ ಸಾಧನೆಗಳನ್ನು, ಸಂಪತ್ತುಗಳನ್ನು, ನಾನಾ ರೀತಿಯಾದ ಉಪಕರಣಗಳನ್ನು ಬಳಸಿಕೊಂಡ್ರೂ ಕೂಡ ನಮ್ಮ ದುಃಖ ಎಂಬುದು ಸರ್ವಥಾ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಸಾಧನಗಳೆಲ್ಲ ದುಃಖವನ್ನು ದೂರ ಮಾಡುವಂಥದ್ದು ಅಲ್ಲ, ಅಥವಾ ಸ್ಥಿರವಾದ ಸುಖವನ್ನು ಕೊಡತಕ್ಕಂಥದ್ದು ಅಲ್ಲ. ಎಲ್ಲದರಲ್ಲೂ ಕೂಡ ಒಂದು ಸೈಡ್ ಎಫೆಕ್ಟ್ ಅದು ಇದ್ದೇ ಇರ್ತದೆ. ನಾವು ಯಾವುದೇ ಸುಖ ಸಾಧನವನ್ನು ಸ್ವೀಕಾರ ಮಾಡೋಣ, ಅದರ ಇನ್ನೊಂದು ಬದಿಯ ವಿಪರಿಣಾಮ ಅದು ಬಿಟ್ಟು ಹೋಗುವುದಿಲ್ಲ. ಅದರಿಂದ
ನಾನು ಸುಖಕ್ಕೋಸ್ಕರ ಯಾವುದೇ ಕೆಲಸ ಮಾಡುವುದಿಲ್ಲ. ಸುಖ ಬಂತೋ ಅನುಭವಿಸ್ತೇನೆ. ಅದರಿಂದಲೇ ನಾನು ಸಂಪತ್ತನ್ನು ಕೂಡಿಡಲಿಲ್ಲ ಅಂತ ಹೇಳ್ತಾರೆ. ಸಂಪತ್ತನ್ನು ಕೂಡಿ ಇಡದೇ ಇರುವುದಕ್ಕೆ ಇನ್ನೊಂದು ಕಾರಣ ಉಂಟು. ನಾನು ಹಾವಿನಿಂದ ಒಂದು ಪಾಠ ಕಲಿತಿದ್ದೆ. ಹಾವು ಸಾಮಾನ್ಯ ಹಾವಲ್ಲ, ಅಜಗರ. ಅಜಗರ ಅಂತ ಹೇಳುವಂಥದ್ದು ಹೆಬ್ಬಾವಿಗೆ. ಗ್ರಾಸಂ ವಿಸೃಷ್ಟಂ ದಿಷ್ಟೇನ ಮಹಾಂತಂ ಸ್ತೋಕಮೇವಚ ಯದೃಚ್ಛಯೈವ ಆಪತಿತಂ ಗ್ರಸೇತ್ ಅಜಗರೋ ಅಕ್ರಿಯ. ಹೆಬ್ಬಾವು ಒಂದು ಬಾರಿ ಆಹಾರ ಸ್ವೀಕಾರ ಮಾಡಿತು ಅಂದರೆ ಮತ್ತೆ ಅದು ಜೀರ್ಣ ಆಗುವ ತನಕ ತಾನು ಎಲ್ಲೂ ಕೂಡ ಮಿಸುಕಾಡುವುದಿಲ್ಲ. ಒಂದು ಹೆಬ್ಬಾವು ಒಂದು ಬಾರಿ ಒಂದು ಕೋಳಿಯನ್ನು ತಿಂದಿತು ಅಂದರೆ ಸಾಮಾನ್ಯ 1 ತಿಂಗಳು ಅದು ಮತ್ತೆ ಆಹಾರ ಸ್ವೀಕಾರ ಮಾಡುವುದಿಲ್ಲ ಅಂತ. ಇನ್ನೊಮ್ಮೆ ಅದು ಆಹಾರಕ್ಕೋಸ್ಕರ ಹೊರಡಬೇಕು, ತಿಂದದೆಲ್ಲ ಕರಗಿ ಮತ್ತೆ ಹಸಿವೆ ಆಗಬೇಕು. ಅದರಿಂದ ಇದನ್ನು ನಾನು ಹೆಬ್ಬಾವಿನಿಂದ ಕಲಿತೆ. ಏನು ಕಲಿತದ್ದು? ಅಕ್ರಿಯ, ಯಾವುದೇ ರೀತಿಯ ಸಕಾಮ ಕರ್ಮವನ್ನು ಮಾಡಲಿಕ್ಕಿಲ್ಲ. ಮತ್ತೆ ಹೇಗೆ ಜೀವಿಸುವುದು? ಇದು ಭಿಕ್ಷುಗಳಿಗೆ ಅವಧೂತರಿಗೆ ಆಗುವಂಥದ್ದು. ಗ್ರಾಸಂ ವಿಸೃಷ್ಟಂ ದಿಷ್ಟೇನ್, ಏನು ಒಂದು ತುತ್ತು ಅನ್ನ ಸಿಕ್ಕಿತೋ ಅದನ್ನು ಉಣ್ಣುವುದು ಅಲ್ಲ. ಒಂದು ತುತ್ತು ಅನ್ನ ಸಿಗಬೇಕು ಅಂತಾದ್ರೂ ಕೂಡ ಪ್ರವೃತ್ತಿ ಮಾಡಬೇಕಾ ಬೇಡ? ಇನ್ನೊಬ್ಬರ ಹತ್ರ ಹೋಗಿ ಬೇಡಬೇಕಾ ಬೇಡ? ಇಲ್ಲ, ನಾನು ಬೇಡೋದಿಲ್ಲ. ದಿಷ್ಟಂ, ನನ್ನ ಹಣೆ ಬರಕ್ಕೆ ತಕ್ಕಂತೆ ಏನು ಸಿಕ್ಕಿತೋ ಅದನ್ನು ತಿಂತೇನೆ. ಮಹಾಂತಂ ಸ್ತೋಕಮೇವಚ, ದೊಡ್ಡದು ಸಿಕ್ಕಿತೋ ಚಿಕ್ಕ ತುತ್ತು ಸಿಕ್ಕಿತೋ ಸಿಕ್ಕಿದ್ದನ್ನು ಸ್ವೀಕಾರ ಮಾಡುವುದು. ಅದು ಕೂಡ ಯದೃಚ್ಛಯ ಆಪತಿತಂ, ನಮ್ಮ ಕರ್ಮಫಲಕ್ಕೆ ಅನುಗುಣವಾಗಿ ಸಿಕ್ಕಿತ್ತು. ಇವತ್ತು ತುಂಬ ಹಣ ಬೇಕಿತ್ತು, ಹಣ ಇಲ್ಲ, ಅದಕ್ಕೋಸ್ಕರ ಏನಾದರೂ ಹೆಚ್ಚು ಕೆಲಸ ಮಾಡುವ. ಏನು ಬಂತು ಅದರಲ್ಲಿ ಜೀವನ. ಪ್ರಾರಬ್ಧ ಕರ್ಮ ಹೇಗುಂಟೋ ಹಾಗೆ ನಡೀಲಿ, ನಾನು ಯಾವುದಕ್ಕೂ ಕೂಡ ಪ್ರಯತ್ನ ಮಾಡುವುದಿಲ್ಲ, ಸಕಾಮ ಕರ್ಮವನ್ನು ಮಾಡುವುದಿಲ್ಲ, ನನ್ನ ಹಣೆ ಬರದಂತೆ ಆಗಲಿ ಅಂತ ಬದುಕುವುದು. ಇದನ್ನು ನಾನು ಅಜಗರದಿಂದ ಹೆಬ್ಬಾವಿನಿಂದ ಕಲಿತೆ. ಆದ್ರಿಂದ ನಾನು ಯಾವುದೇ ರೀತಿಯ ಪ್ರವೃತ್ತ ಕರ್ಮವನ್ನು ಮಾಡುವುದಿಲ್ಲ, ನಿಷ್ಕ್ರಿಯನಾಗಿರ್ತೇನೆ ಪ್ರವೃತ್ತ ಕರ್ಮದ ವಿಷಯದಲ್ಲಿ. ಅಕ್ರಿಯ ಅಂದರೆ ಏನೂ ಕೆಲಸ ಮಾಡೋದಿಲ್ಲ ಅಂತಲ್ಲ, ಏನೂ ಕೆಲಸ ಮಾಡದೆ ಯಾರಿಗೂ ಇರ್ಲಿಕ್ಕಾಗುವುದಿಲ್ಲ. ಕೆಲವು ಬಾರಿ ಅಂದುಕೊಳ್ಳೋದುಂಟು ನಾವು, ಅಲ್ಲ ಏನು ಮಾಡಿದ್ರು ನಮ್ಮ ಕೈಯಲ್ಲಿ ಏನುಂಟು, ಎಲ್ಲ ದೇವರ ಕೈಯಲ್ಲಂತೆ. ಹಾಗಾದ್ರೆ ನಾನು ಯಾಕೆ ಪ್ರಯತ್ನ ಪಡಬೇಕು? ನಾನು ಪ್ರಯತ್ನ ಪಟ್ಟರೂ ಕೂಡ ಸುಖ ಸಿಕ್ಕುದಲ್ಲ, ಸುಖ ಆಗಬೇಕು ಅಂತ ದೇವರ ಇಚ್ಛೆಯಿಂದ ನನಗೆ ಸುಖ ಆಗುದಾದ್ರೆ ಹಾಗಾದ್ರೆ ನಾನು ಯಾಕೆ ಆಫೀಸ್ಗೆ ಹೋಗಬೇಕು, ಯಾಕೆ ದುಡಿಬೇಕು? ಬೇಡ, ಮನೆಯಲ್ಲೇ ನಾನು ಸುಮ್ಮನೆ ಕೂತ್ಕೊಳ್ತೇನೆ ಅಂತ ಕೆಲವು ಸತ್ಯ ಅನ್ನಿಸ್ತದೆ. ಮತ್ತೆ ಮರುದಿನ ಬೆಳಗಾದ್ರೆ ನಾನು ಆ ರೀತಿ ಎಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಉಪವಾಸ ಕೂತ್ಕೊಳ್ಬೇಕಾಗ್ತದೆ ಅಂತ ಮತ್ತೆ ನಾವೇ ಪ್ರವೃತ್ತಿ ಮಾಡ್ತೇವೆ. ಇದು ಯಾಕೆ ಹೇಳ್ತಾರೆ? ನಿಗ್ರಹ ಕಿಂ ಕರಿಷ್ಯತಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ನಾವು ಸುಮ್ಮನೆ ಕೂತ್ಕೊಳ್ಬೇಕು ಅಂತಂದ್ರೂ ಕೂಡ ನಮಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಆ ಪ್ರಕೃತಿಯ ಪ್ರಭಾವದಿಂದ ಏನಾದ್ರೂ ಕೆಲಸ ಮಾಡಿಯೇ ಮಾಡ್ತೇವೆ. ಆ ಪ್ರಕೃತಿಯ ನಮ್ಮ ಬುದ್ಧಿಯನ್ನು ಪ್ರಚೋದಿಸದೆ, ನೀನು ಹೀಗೆ ಕೂತ್ರೆ ಉಪವಾಸ ಕೂತ್ಕೊಳ್ಬೇಕಾಗ್ತದೆ ಅಂತ. ಅಷ್ಟೇ ಅಲ್ಲದೆ ಸುಮ್ಮನೆ ಕೂತ್ರು ಕೂಡ ನಮ್ಮ ಮನಸ್ಸು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಮನಸ್ಸು ಖಾಲಿಯಾಗಿ ಯಾವತ್ತೂ ಕೂಡ ಇರುವುದಿಲ್ಲ. ಹಾಗೆಯೇ ಈ ಅವಧೂತ ಕೂಡ ನಿಷ್ಕ್ರಿಯನಾಗಿರ್ತಾನೆ. ಅಂದ್ರೆ ಯಾವುದೇ ಕೆಲಸವನ್ನು ಮಾಡದೇ ಇದ್ರೂ ಕೂಡ ತಾನು ನಿರಂತರ ಭಗವತ್ ಚಿಂತನೆಯಲ್ಲೇ ಇರ್ತಾನೆ. ತನ್ನ ಸುಖಕ್ಕೋಸ್ಕರ ಯಾವುದೇ ಪ್ರವೃತ್ತಿಯನ್ನು ಮಾಡುವುದಿಲ್ಲ. ಶಯೀತಾಹಾನಿ ಭೂರೀಣಿ ನಿರಾಹಾರೋ ಅನುಪಕ್ರಮಃ ಯದಿ ನೋಪನಮೇದ್ ಗ್ರಾಸಃ ಮಹಾಹಿರಿವ ದುಷ್ಟಬುಕ್. ಮಲಗಿರ್ತಾನಂತೆ. ಹೇಗೆಂದ್ರೆ ಮಹಾಹಿರಿವ, ದೊಡ್ಡ ಹಾವು ಹೇಗೆ ಹೊಟ್ಟೆ ತುಂಬಿ ಮಲಗಿರ್ತದೋ ಹಾಗೆ ಆಹಾರವನ್ನು ಸೇವಿಸದೆ ಈತ ನಾನು ಮಲಗಿರ್ತೇನೆ, ಯಾವುದೇ ಆಹಾರ ಅಥವಾ ಸುಖ ಸಂಪತ್ತಿಗಳ ಸಂಪಾದನೆಗೆ ನಾನು ತೊಡಗುವುದಿಲ್ಲ. ಇಷ್ಟು ಹೇಳಿ ಇನ್ನು ಸಮುದ್ರದಿಂದ ಕಲಿತಂತಹ ಪಾಠವನ್ನು ಹೇಳ್ತಾನೆ. ಮುನಿಹಿ ಪ್ರಸನ್ನ ಗಂಭೀರೋ ದುರ್ವಿಗಾಖ್ಯೋ ದುರತ್ಯಯ ಅನಂತಪಾರೋ ಹ್ಯಕ್ಷೋಭ್ಯ ಸ್ಥಿಮಿತೋದ ಇವಾರ್ಣವ. ಸಮುದ್ರದಿಂದ ಪಾಠ ಕಲಿತೆ. ಹೇಗಿದೆ ಸಮುದ್ರ? ಯಾವತ್ತೂ ಕೂಡ
ಪ್ರಸನ್ನವಾಗಿರ್ತದೆ. ಅಷ್ಟೇ ಗಂಭೀರ. ಗಂಭೀರ ಅಂದರೆ ಸಾಮಾನ್ಯ ನಾವು ಬಳಸುವುದು ಮುಖದಲ್ಲಿ ಹೆಚ್ಚು ಇಷ್ಟವನ್ನು, ಸುಖವನ್ನು, ಸಂತೋಷವನ್ನು ಅಥವಾ ದುಃಖವನ್ನು, ಇದನ್ನು ಯಾವುದನ್ನು ಕೂಡ ತೋರಿಸದೇ ಇರುವುದಕ್ಕೆ ಗಂಭೀರ ಅಂತ ಹೇಳ್ತೇವೆ. ಸಮುದ್ರವು ಕೂಡ ಗಂಭೀರ. ಗಂಭೀರ ಅಂದರೆ ಅದು ತಾನು ಯಾವತ್ತೂ ಕೂಡ ತನ್ನ ಚಿಕ್ಕತನವನ್ನು ತೋರಿಸಿಕೊಳ್ಳುವುದಿಲ್ಲ. ಯಾವತ್ತೂ ಕೂಡ ತನ್ನ ಉಬ್ಬರ ಇಳಿತಗಳಿಂದಾಗಿ ತನ್ನ ಗಂಭೀರತೆಯನ್ನು ಪ್ರದರ್ಶನ ಮಾಡ್ತಾ ಇರ್ತದೆ. ಹಾಗೆ ದುರ್ವಿಗಾಕ್ಯ, ಸಮುದ್ರವನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ನಾವು ಕಾಣ್ತೇವಲ್ಲ, ಪ್ರತಿ ಮಳೆಗಾಲ ಬಂದಾಗಲೂ ಕೂಡ ಒಂದಷ್ಟು ಭೂಮಿಯನ್ನು ತಿಂತಾ ಇರ್ತದೆ. ಇನ್ನು ದುರತ್ಯಯ, ಅದು ದಾಟ್ಲಿಕ್ಕೂ ಸಾಧ್ಯ ಇಲ್ಲ. ಅನಂತಪಾರ, ಸೀಮೆ ಇಲ್ಲದ್ದು. ಇನ್ನು ಅಕ್ಷೋಭ್ಯ, ಯಾವತ್ತೂ ಕೂಡ ಕ್ಷೋಭೆ ಇಲ್ಲ, ಹೆಚ್ಚು ಕಡಿಮೆ ಮಾಡುವುದಿಲ್ಲ. ಸ್ಥಿಮಿತೋದ ಇವರ್ಣವ, ಅದು ತನ್ನ ನಿಯಂತ್ರಣವನ್ನು ತಾನೇ ಮಾಡಿಕೊಳ್ತದೆ. ಅದರಿಂದ ನಾನು ಪಾಠ ಕಲಿತೆ. ಏನಂದ್ರೆ ಮುನಿಯಾದವ ಪ್ರಸನ್ನನಾಗಿರಬೇಕು. ತಾನು ಕೋಪ ಮಾಡಿಕೊಂಡು ಗಂಭೀರ ಅಲ್ಲ. ಕೆಲವು ಬಾರಿ ಕೆಲವರಿಗೆ ಕೋಪ ಬಂತು ಅಂತಾದ್ರೆ ಮತ್ತೆ ಯಾರು ಎಷ್ಟು ತಮಾಷೆ ಮಾಡಿದರೂ ಕೂಡ ಮುಖದಲ್ಲಿ ನಗು ಬರುವುದಿಲ್ಲ, ಅಥವಾ ಇನ್ನೇನು ಮಾಡಿದರೂ ಕೂಡ ಅವರ ಮುಖಚರ್ಯೆ ಬದಲಾಗುವುದಿಲ್ಲ. ಅಂದರೆ ಒಳಗಿಂದ ಕೋಪ ಇರ್ತದೆ. ಆದರೆ ಮುನಿಯಾದವ ಕೋಪ ಮಾಡಿಕೊಳ್ಳದೆ ಮಾನಸಿಕವಾಗಿ ಪ್ರಸನ್ನನಾಗಿರ್ಬೇಕು, ಆದರೆ ಗಂಭೀರನಾಗಿರ್ಬೇಕು. ಅವನ ಮನಸ್ಸಿನಲ್ಲಿ ಏನು ಉಂಟು ಅಂತ ನೋಡಿದವರಿಗೆ ಓದಲಿಕ್ಕೆ ಬರಬಾರದು. ಅನೇಕ ಮಂದಿ ನಮ್ಮ ಹತ್ರ ಮಾತುಗೆ ಶುರು ಮಾಡುವುದಕ್ಕಿಂತ ಮೊದಲು ಮುಖ ನೋಡಿ ಮಾತನಾಡ್ತಾರೆ. ನಾವು ಹೇಳ್ತೇವೆ ಅದಕ್ಕೆ, ಆ ಜನ ಏನು ಪ್ರಯೋಜನ ಇಲ್ಲ, ಮುಖ ನೋಡಿ ಮಾತಾಡುವ ಜನ ಅಂತ. ಅಲ್ಲ, ಮುಖ ನೋಡಿ ಮಾತನಾಡದೆ ಇನ್ನೇನು ತಲೆ ನೋಡಿ ಮಾತನಾಡಬೇಕಾ? ಮುಖ ನೋಡಿಯೇ ಮಾತನಾಡಬೇಕು. ಆದರೆ ಕೆಲವು ವ್ಯಕ್ತಿಗಳಿಗೆ ಮುಖವನ್ನು ನೋಡಿದಾಗ ಈತನ ಮನಸ್ಸಿನ ಇಂಗಿತ ಏನು ಅಂತ ತಿಳ್ಕೊಳ್ಳುವಂತ ಒಂದು ಸಾಮರ್ಥ್ಯ ಇರ್ತದೆ. ಅದರಿಂದ ಮೊದಲಿಗೆ ಇವರ ಮನಸ್ಸಿನಲ್ಲಿ ಏನುಂಟು, ತುಂಬ ಖುಷಿಯಲ್ಲಿದ್ದಾರೋ ಅಥವಾ ಬಿಸಿಯಲ್ಲಿದ್ದಾರೋ ಅಂತ ನೋಡಿ ವಿಷಯ ಪ್ರಸ್ತಾಪನೆ ಮಾಡುವುದು. ಖುಷಿಯಲ್ಲಿದ್ದರೆ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕು, ಬಿಸಿಯಲ್ಲಿದ್ದರೆ ಇನ್ನೊಂದು ವಿಷಯ ಅಂತ. ಹಾಗೆ ನಮ್ಮ ಮನಸ್ಸಿನ ಇಂಗಿತವನ್ನು ನೋಡಿ ಮಾತಾಡಿ ಅವರ ಕೆಲಸವನ್ನು ಸಾಧಿಸಿಕೊಳ್ತಾರೆ. ಅದಕ್ಕೆ ಇವನು ಹೇಳ್ತಾನೆ, ಮುನಿಯಾದವ ಗಂಭೀರವಾಗಿರಬೇಕು, ಮನಸ್ಸಿನಲ್ಲಿ ಏನುಂಟು ಅಂತ ಇನ್ನೊಬ್ಬರಿಗೆ ತೋರಿಸಿಕೊಡಬಾರದು. ದುರ್ವಿಗಾಕ್ಯ ದುರತ್ಯಯ ಅನಂತಪಾರ. ಮತ್ತೆ ಅವನು ಸಮುದ್ರಕ್ಕೆ ಅನಂತಪಾರ ಅಂದ್ರೆ ಪಾರ, ಪಾರ ಅಂದ್ರೆ ತೀರ, ತೀರ ಇಲ್ಲದ್ದು ಅಂತ. ನಾವು ನಿಂತಿರುವ ತೀರ ಒಂದಿದ್ದೇ ಇರ್ತದೆ, ಇನ್ನೊಂದು ತೀರ ಇಲ್ಲದ್ದು ಅಂತ. ಆದ್ರೆ ಪಾರ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥ ಉಂಟಂತೆ. ಪಾರಂ ತೀರಾಂತರಂ ಪ್ರೋಕ್ತಃ ಪಾರಃ ಪೂರ್ತಿ ತಥಾ ಪುಮಾನ್. ಪೂರ್ತಿ ಅಂತ ಒಂದು ಅರ್ಥ ಉಂಟಂತೆ. ಆದ್ರಿಂದ ಮನುಷ್ಯ ಅನಂತನಿಂದ ಪೂರ್ತಿ ಆಗಬೇಕು. ಪೂರ್ತಿ ಆಗ್ಬೇಕೆಂದ್ರೆ ಮನಸ್ಸಿನ ಇಷ್ಟಾರ್ಥಗಳನ್ನು ಅನಂತನಿಂದ ಪಡ್ಕೊಂಡವಾಗಿರಬೇಕು. ಅದರಿಂದ ಮನಸ್ಸಿನ ಪೂರ್ಣತೆಯನ್ನು ಅನಂತನಿಂದ, ಭಗವಂತನಿಂದ ಪಡ್ಕೊಳ್ಳುವವನಾಗಬೇಕು. ಮತ್ತೆ ಸ್ಥಿಮಿತೋದ, ಸಮುದ್ರ ಮಳೆಗಾಲದಲ್ಲಿ ನೀರು ಬಂತು, ತುಂಬ ನದಿಗಳಿಂದ ನೀರು ಹರಿದು ಬಂತು ಅಂತ ಸಮುದ್ರ ಏನು ಭಾರಿ ಏರುವುದಿಲ್ಲ. ಹಾಗೆ ಬೇಸಿಗೆಗಾಲದಲ್ಲಿ ನದಿಗಳು ನೀರು ಕೊಡುವುದಿಲ್ಲ ಅಂತ ಸಮುದ್ರ ಏನು ಬತ್ತಿ ಹೋಗುವುದಿಲ್ಲ. ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಸಮುದ್ರ ಯಾವತ್ತೂ ಕೂಡ ತುಂಬಿರ್ತದೆ. ಹಾಗೆಯೇ ಮುನಿಯಾದವ ಹರ್ಷ ಮತ್ತು ದುಃಖ ಇವುಗಳು ಬಂದಾಗ ತಾನು ಸಮನಾಗಿರಬೇಕು. ತುಂಬಾ ಖುಷಿಯಾಗುವಂತಹ ವಿಷಯ ಬಂತು, ಖುಷಿಯಿಂದ ಕುಣಿದಾಡಿ ಬಿಡುದು. ಯಾರು ಖುಷಿ ಬಂದಾಗ, ಸುಖ ಬಂದಾಗ ಬಹಳ ಹಿಗ್ಗಿ ಬಿಡ್ತಾರೋ ಅವರೇ ದುಃಖ ಬಂದಾಗ ಬಹಳ ಕುಗ್ಗಿ ಹೋಗು. ಸುಖ ಬಂದಾಗ ಹಿಗ್ಗದವರು ದುಃಖ ಬಂದಾಗ ಕುಗ್ಗುವುದೇ ಇಲ್ಲ. ಅದರಿಂದ ಕುಗ್ಗಲಿಕ್ಕೆ ಕಾರಣ ಹಿಗ್ಗುವಿಕೆ. ಆದ್ರಿಂದ ನಾನು ಸಮುದ್ರದಿಂದ ಕಲಿತೆ, ಹಿಗ್ಗಲೂಬಾರದು, ಕುಗ್ಗಲೂಬಾರದು. ಇವತ್ತು ಸುಖ ಬಂದಾಗ ನಾಳೆ ಅದು ಮತ್ತೆ ಹೋಗ್ತದೆ. ಆದ್ರಿಂದ ಸುಖದ ವಿಷಯದಲ್ಲಿ ಹೆಚ್ಚು ತಾನು ಹರ್ಷ ಪಡದೆ, ದುಃಖ ಬಂದಾಗ ದುಃಖವು ಕೂಡ ಇವತ್ತಲ್ಲ ನಾಳೆ ಪರಿಹಾರ ಆಗ್ತದೆ ಅಂತ ತಾನು ಸಮುದ್ರದಂತೆ ನಿರ್ಲಿಪ್ತನಾಗಿರಬೇಕು ಅಂತ ಈ ಸಮುದ್ರದಿಂದ ಕಲಿತೆ ಅಂತ ಅದರ ಪಾಠವನ್ನು ಹೇಳ್ತಾನೆ.
ಇನ್ನು ಪತಂಗದಿಂದ ಕಲಿತಂತಹ ಪಾಠವನ್ನು ಹೇಳ್ತಾನೆ. ದೃಷ್ಟ್ವಾ ಸ್ತ್ರಿಯಂ ದೇವಮಾಯಾಂ ತದ್ಭಾವೈ ರಜಿತೇಂದ್ರಿಯ ಪ್ರಲೋಭಿತ ಪತತ್ಯಂತೆ ತಮಸ್ಯಗ್ನೋ ಪತಂಗವತ್. ಪತಂಗ, ಚಿಟ್ಟೆ, ಇದು ಸಾಯ್ತದೆ. ಹೇಗೆ ಸಾಯ್ತದೆ? ದೀಪದ ಶಿಖೆಗೆ ಬಂದು ಶಿಖೆಯನ್ನು ನೋಡಿದಾಗ, ದೀಪದ ಜ್ವಾಲೆಯನ್ನು ನೋಡಿದಾಗ ಬಹಳ ಸುಂದರ ರೂಪ, ಓ ಈ ಸುಂದರವಾದ ರೂಪ ನನಗೆ ಬೇಕು ಅಂತ ಅದನ್ನು ಹಿಡಿಲಿಕ್ಕೆ ಬರ್ತದೆ. ಹಿಡಿಲಿಕ್ಕೆ ಬಂದು ಆ ದೀಪದ ಸುಂದರ ರೂಪಕ್ಕೆ ಮರಳಾಗಿ ಅದರಲ್ಲೇ ಬಿದ್ದು ತನ್ನ ರೆಕ್ಕೆ ಪುಕ್ಕಗಳನ್ನೆಲ್ಲ ಸುಟ್ಟುಕೊಂಡು ತಾನು ಸತ್ತು ಹೋಗ್ತದೆ. ಹಾಗೆ ಮನುಷ್ಯನಾದವ ದೃಷ್ಟ್ವಾ ಸ್ತ್ರೀಯಂ ದೇವಮಾಯ, ಮುನಿಯಾದವ, ಸನ್ಯಾಸಿಯಾದವ, ಯತಿಯಾದವ, ಅಥವಾ ಯಾರು ಇಂದ್ರಿಯಗಳನ್ನು ವಿಷಯಗಳೆಡೆಗೆ ಬಲಿ ಕೊಡಬಾರದು ಅಂತ ಯಾರು ಸಂಕಲ್ಪಿಸಿರ್ತಾನೋ ಅವನು ಸ್ತ್ರೀಯರ ವಿಷಯದಲ್ಲಿ ಜಾಗರೂಕನಾಗಿರಬೇಕು ಅಂತ ಹೇಳ್ತಾನೆ. ಯಾಕೆ ಜಾಗರೂಕನಾಗಿರಬೇಕು? ಸ್ತ್ರೀಯರು ಕೆಟ್ಟವರು ಅಂತಲ್ಲ, ಸ್ತ್ರೀಯಂ ದೇವಮಾಯ, ಅದು ದೇವರು ಸೃಷ್ಟಿಸಿದ ಮಾಯೆಯ ಸೊತ್ತು. ಯಾವತ್ತೂ ಕೂಡ ಆ ಸೊತ್ತು ಯಾರನ್ನು ಕೂಡ ಮಂಗ ಮಾಡಬಹುದು, ಮರಳು ಮಾಡಬಹುದು. ಮನಸ್ಸು, ಇಂದ್ರಿಯ ಇದು ದುರ್ಬಲವಾಗಿತ್ತು ಅಂದರೆ ಹೆಣ್ಣಿನ ಎಂತಹ ಚರ್ಯೆಯನ್ನು ನೋಡಿ ಕೂಡ ಅವನು ಇನ್ನಷ್ಟು ದುರ್ಬಲನಾಗಬಹುದು, ತನ್ನ ನಿಗ್ರಹವನ್ನು ತಾನು ಕಳ್ಕೊಳ್ಳಬಹುದು. ಹದಿಹರೆಯದಲ್ಲಿರುವಂತಹ ಮಕ್ಕಳೆಲ್ಲ ಆ ಸಮಯದಲ್ಲಿ ಮನಸ್ಸು ದುರ್ಬಲ ಆಗಿರ್ತದೆ, ಹೇಳಿದ್ದನ್ನು ಕೇಳುವಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ. ಅವರಿಗೆ ಕಂಡದ್ದೆಲ್ಲ ಆಕರ್ಷಣೀಯವಾಗಿ ತೋರ್ತದೆ, ಕಂಡವರಿಗೆ ಮರಳಾಗಿ ಬಿಡ್ತಾರೆ. ಕೇವಲ ಹದಿಹರೆಯದ ಹುಡುಗರು ಅಂತವೇನಲ್ಲ, ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತಾರೆ. ಸ್ತ್ರೀ ಎಂಬುದು ದೇವಮಾಯೆ. ದೇವರು ಆ ಸ್ತ್ರೀಯಲ್ಲಿ ಕೆಲವೆಲ್ಲ ತನ್ನ ಮಾಯಾಶಕ್ತಿಯನ್ನು ಇಟ್ಟಿದ್ದಾನೆ. ಆದ್ದರಿಂದ ಸ್ತ್ರೀಯನ್ನು ಎಲ್ಲಿ ಹೇಗೆ ನೋಡಿದರೂ ಕೂಡ ಅದರಿಂದ ಆಕರ್ಷಿತನಾಗಿ ಯತಿಯಾದವ, ಅವಧೂತನಾದವ ತನ್ನ ನಿಯಂತ್ರಣವನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಇರ್ತದೆ. ಆದ್ರಿಂದ ತದ್ಭಾವೈ ಅಜಿತೇಂದ್ರಿಯ, ಮಾತನಾಡಬೇಕು ಅಂತಿಲ್ಲ, ಸ್ಪರ್ಶಿಸಬೇಕು ಅಂತಿಲ್ಲ, ಮತ್ತೆ ತದ್ಭಾವೈ, ಸ್ತ್ರೀಯ ಮುಖದಲ್ಲಿ ಬರತಕ್ಕಂತಹ ಯಾವುದೇ ಭಾವಗಳಿಂದಲೂ ಕೂಡ ಆತ ವಿಚಲಿತನಾಗಬಹುದು. ಜಿತೇಂದ್ರಿಯನು ಕೂಡ ಇಂದ್ರಿಯಗಳಿಗೆ ಸೋಲಬಹುದು, ಅವುಗಳ ಇಂದ್ರಿಯಗಳ ಪ್ರಲೋಭನೆಗೆ ತುತ್ತಾಗಬಹುದು. ಅಂತಹ ಪ್ರಲೋಭನೆಗೆ ತುತ್ತಾಗಿ ಹೆಣ್ಣಿಗೆ ಮರಳಾಗಿ ತನ್ನ ಜೀವನವನ್ನೇ ನಾಶ ಮಾಡಿಕೊಳ್ಳಬಾರದು ಅಂತ ತಾನು ಈ ಪತಂಗದಿಂದ ಕಲಿತೆ. ಪತಂಗ ಹೇಗೆ ಆ ಆಕರ್ಷಣೀಯವಾದಂತಹ ವಸ್ತುವಿಗೆ ಮನಸೋತು ತನ್ನನ್ನು ತಾನು ಕಳೆದುಕೊಂಡಿತೋ, ಹಾಗೆಯೇ ಈ ದೇವಮಾಯೆಯಾದ ದೇವರ ಮಾಯೆಯಿಂದ ಸೃಷ್ಟಿಸಲ್ಪಟ್ಟ ಈ ಹೆಣ್ಣಿಗೆ ಮರಳಾಗಬಾರದು ಅಂತ ತಾನು ತಿಳ್ಕೊಂಡೆ ಎಂಬುದನ್ನು ಅವಧೂತ ತಾನು ಯದುರಾಜನಿಗೆ ಹೇಳ್ತಾನೆ. ಹೀಗೆ ಕೆಲವು ಗುರುಗಳನ್ನು ಮಾತ್ರ ನಾವು ಇವತ್ತು ಮಾತನಾಡಿಸಿದ್ದೇವೆ. ಇನ್ನು ಅನೇಕ ಗುರುಗಳನ್ನು ಮತ್ತೆ ನಾವು ಭೇಟಿಯಾಗಬೇಕು. ಮತ್ತೆ ನಾಳೆ ಸೇರಿದಾಗ ಉಳಿದ ಗುರುಗಳ ಚಿಂತನೆಯನ್ನು ಅವರು ನೀಡಿದಂತಹ ತತ್ವಗಳನ್ನು ನಾವು ಸ್ವೀಕಾರ ಮಾಡುವ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆ ಶ್ರೀಕೃಷ್ಣ ಅರ್ಪಣಮಸ್ತು. ಉದ್ಧವ ಗೀತೆಯಲ್ಲಿನ ಹಲವು ಸಂದೇಶಗಳನ್ನು ಆಚಾರ್ಯರು ನಮಗೆ ನೀಡಿದ್ದಾರೆ. ಅಂತಹ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ, ಶ್ರೋತೃವೃಂದಕ್ಕೂ ಧನ್ಯವಾದವನ್ನು ಹೇಳ್ತಾ ಈ ಒಂದು ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.